ಒಂದು 9 ಪುಸ್ತಕಗಳನ್ನು ಬರೆದಿದ್ದೇನೆ. ದಲಿತ ಕವಿ ಅಂತ ಕರೀತಾರೆ ನನ್ನ. ಸಮತಾವಾದವನ್ನು ಸಾಹಿತ್ಯದ ಮುಖಾಂತರ ಹರಡೋಕ್ಕೆ ಪ್ರಯತ್ನ ಮಾಡ್ತೀನಿ. ನನಗೆ ತುಂಬ ಸಂತೋಷ ಆಯಿತು ಈ ಸಭೆಯಲ್ಲಿ ಪಾಲ್ಗೊಳ್ತಾ ಇರೋದು. ಎಲ್ಲ ಒಂದು ಕಡೆ ನಮ್ಗೆ ಗೊತ್ತಿದ್ದು ಗೊತ್ತಿರೋದೆಯೋ ಸಮತಾವಾದದ ಜೊತೆಗೆ ಮಾನವ ಹಕ್ಕುಗಳ ಒಂದು ಜಾಗೃತಿಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಅನಿಸ್ತು. ಹಾಗಾಗಿ ನಾನು ಕೂಡ ನಿಮ್ಮಲ್ಲಿ ಭಾಗಿಯಾಗಿ ನನಗೆ ಅಂತ ಸ್ವತಃ ಮಾತಾಡ್ತೀನಿ. ಒಂದು ಅವೇರ್ನೆಸ್ ಬೇಕಾಗಿದೆ. ಏನು ಬೇಸಿಕ್ ರೈಟ್ಸ್ಗಳು, ಇಮಿಡಿಯೇಟ್ ಏನು ನಾವು ಕ್ವೆಶ್ಚನ್ ಮಾಡಬೇಕು, ಆಮೇಲೆ ವೈಲೇಷನ್ಸ್ ಏನೇನಾಗಿದೆ. ಸೊ ಈ ಥರ ಒಂದು ನಮಗೆ ಟ್ರೈನಿಂಗ್ ಥರ ಇದ್ದಾರೆ. ಮೇ ಬಿ ಆ ಡೀಟೇಲ್ಸನ್ನು ಕೊಟ್ಟರೆ ಆವಾಗ ನಮ್ಗೆ ಗೊತ್ತಿರುತ್ತೆ, ನಾವು ವೆಲ್ ಅವೇರ್ ಆಗಿರ್ತೀವಿ. ಸೊ ಇಮಿಡಿಯೇಟ್ ನಾವು ಲೀವ್ಗಳು ಬಂದು ಅದಕ್ಕೆ ಅದರ ಹೊಣೆಗಾರಿಕೆಯನ್ನು ತಗೊಂಡು ಅದಕ್ಕೆ ಬರೋಷ್ಟರಲ್ಲಿ ನಾವು ಏನು ಇಮಿಡಿಯೇಟ್ ಫಸ್ಟ್ ಏಡ್ ಅಂತ ಹೇಳ್ತಾರೆ, ಆದರೆ ನಾವು ಫಸ್ಟ್ ಏಡ್ ಕೆಲಸಗಳನ್ನ ಮಾಡ್ಬೋದು. ಸೊ ಹಾಗಾಗಿ ಈಗ ವಕೀಲರ ಹೊರತಾಗೂ ಇದರಲ್ಲಿ ಸೇರೋದ್ರಿಂದ ನಮಗೆಲ್ಲ ಒಂದು ಟ್ರೈನಿಂಗ್ ಕೊಟ್ಟು ಯಾವ ಅವಶ್ಯಕತೆ ಇದೆ ಅಂತ. ಸೊ ನಾವುಗಳು ಮಾತಾಡ್ಕೊಂಡು ಅದೇ ಝೋನಲ್ ಟೀಮ್ಗಳು ಮಾತಾಡ್ಕೊಂಡು ನಾವೇ ಒಂದು ಯಾವಾಗ ಆಗುತ್ತೆ ಅಂತ ಪ್ಲಾನ್ ಮಾಡ್ಬೋದು. ಎಲ್ರಿಗೂ ಅನುಕೂಲ ಮಾಡಿಕೊಂಡ್ರೆ ಅವಾಗ ನಮಗೆ ಬೇಸಿಕ್ ಅವೇರ್ನೆಸ್ ಇರುತ್ತೆ. ಅದಾದಮೇಲೆ ಬಹುಶಃ ಅನುಭವನೇ ಕಲಿಸ್ತಾ ಹೋಗುತ್ತೆ. ಬಟ್ ಬೇಸಿಕ್ ಅವೇರ್ನೆಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಾವು ಪ್ಲಾನ್ ಮಾಡ್ಕೊಳ್ಳೋಣ, ಟೀಮ್ ಮಾಡ್ಕೊಂಡು. ಇದ್ರ ಹೊರತಾಗಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮತ್ತು ಈ ರೀತಿ ಒಂದು ಅವೇರ್ನೆಸ್ಸಲ್ಲಿ ಬರೀ ಇಷ್ಟೇ ಜನ ಇದ್ದೀವಿ ಅನ್ನೋದು ಇನ್ನೊಂದು ಬೇಸಿಕ್ ಸಂಗತಿ. ನಾ ಇನ್ನೂ ದೊಡ್ಡ ಮಟ್ಟದಲ್ಲಿ, ಯಾಕಂದರೆ ಸಿವಿಲ್ ರೈಟ್ಸ್ ಅಂದಿದ ತಕ್ಷಣ ಅದೇ ಬೇಸಿಕ್ ಅಲ್ವಾ. ನಮಗೆ ಸಮಾಜದಲ್ಲಿ ಬದುಕಬೇಕು ಅಂತಂದರೆ, ನೆಮ್ಮದಿಯಾಗಿರಬೇಕು ಅಂತಂದರೆ, ಮತ್ತು ನಮ್ಮ ಹಕ್ಕುಗಳು ನಮಗೆ ಸಿಗ್ತಾ ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗಬೇಕು ಅಂತಂದರೆ ಅವೇರ್ನೆಸ್ ಇರಬೇಕು. ಸೊ ಇದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಜನ ಸೇರ್ತಾರೆ ಅಂತ ಅಂದ್ಕೊಂಡಿದ್ದೆ. ಬರೀ ಇಷ್ಟೇ ಜನ ಇದ್ದೀವಿ. ಸೊ ಬಹುಶಃ ನೆಕ್ಸ್ಟ್ ಟೈಮ್ ನಾವು ಈ ಥರ ಮೀಟಿಂಗ್ ಏನಾದರೂ ಮಾಡಿದಾಗ ಅದನ್ನ ಇನ್ನಷ್ಟು ಮೈಸೂರಿನ ಜನತೆಗೆ, ನಿಮ್ಮ ಭಾಗದ ಜನರಿಗೆ ತಲುಪಿಸೋ ಪ್ರಯತ್ನ ಎಲ್ಲ ಮಾಡಿ ಎಲ್ಲರಲ್ಲೂ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗೋ ಮಾಡೋಕ್ಕೆ ಪ್ರಯತ್ನ ಮಾಡೋಣ.